ರಾಜ್ಯದಲ್ಲಿ ನಡೆಯೋ ಎಲ್ಲಾ ವಿಚಾರಗಳನ್ನ ಹೈಕಮಾಂಡ್ ಗಮನಿಸಿದೆ. ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ಸರಿ ಮಾಡೋ ಪ್ರಯತ್ನ ಮಾಡ್ತಿದೆ ಅಂತ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಒಂದು ವಾರದಿಂದ ನೀವೆಲ್ಲರೂ ಅದನ್ನ ಗಮನಿಸ್ತಾ ಇರ್ತೀರಿ. ಇನ್ನು ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ನಡೆಯನ್ನ ಕೂಡ ಖಂಡಿಸಿದ್ದಾರೆ. ಈ ತರದ ವ್ಯಕ್ತಿ ಮತ್ತು ಶಬ್ದಗಳ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ. ಭಾರತ ಸರ್ಕಾರ ಏನಾದರೂ ಕಾರ್ಯಕ್ರಮ ಮಾಡಿದ್ರೆ ಮೋದಿ ಕೊಟ್ಟದ್ದು ಅಂತ ಹೇಳೋಕ್ಕಾಗಲ್ಲ. ಭಾರತ ಸರ್ಕಾರದ ಕಾರ್ಯಕ್ರಮ ಅಥವಾ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಬೇಕು. ಸರ್ಕಾರದ ದುಡ್ಡಲ್ಲಿ ಮಾಡೋ ಕಾರ್ಯಕ್ರಮ ನಿಮ್ಮಪ್ಪಂದಲ್ಲ ಅನ್ನೋ ಈ ರೀತಿಯ ಭಾಷೆ ಸದ್ಯ ರಾಜಕಾರಣಕ್ಕೆ ಶೋಭೆ ತರುವಂಥದ್ದಲ್ಲ. ಕಾಂಗ್ರೆಸ್ ಪಾರ್ಟಿಗೂ ಸಾಧ್ಯತೆಗೂ ಏನ್ ಸಂಬಂಧ ಇಲ್ಲ ಅಂತ ಸಾಬೀತು ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆಸೋದಕ್ಕೆ ಸರ್ಕಾರಗಳು ಮುಂದಾಗ್ತಾ ಇದ್ದಂತೆ ಪ್ರತಿ ಬಾರಿಯೂ ಒಂದಲ್ಲ ಒಂದು ವಿಘ್ನ ಎದುರಾಗ್ತಲೇ ಇದೆ. ಆದರೆ ಈ ಬಾರಿ ಏನಾದರೂ ಮಾಡಿ ಪಾಲಿಕೆ ಚುನಾವಣೆ ಮಾಡಲೇಬೇಕು ಅಂತ ಕಾಂಗ್ರೆಸ್ ಸಿದ್ಧತೆ ಶುರು ಮಾಡಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಬಿಬಿಎಂಪಿ ಚುನಾವಣೆಗೆ ರೆಡಿ ಇದ್ದೀವಿ, ಎಷ್ಟು ದಿನ ಅಂತ ಸುಮ್ಮನೆ ಇರೋಕ್ಕಾಗತ್ತೆ, ಎಲ್ಲ ಪಕ್ಷದವರನ್ನ ಕರೆದು ಮಾತಾಡ್ತೀನಿ ಅಂದಿದ್ದಾರೆ. ಇದೇ ವೇಳೆ ಗುತ್ತಿಗೆ ಮೀಸಲಾತಿ ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಮುಸ್ಲಿಂ ಮೀಸಲಾತಿ 4% ಅಂತ ಎಲ್ಲಿದೆ? ಅಲ್ಪಸಂಖ್ಯಾತರಿಗೆ ಮೀಸಲಾತಿ, ಅದು ಅಲ್ಪಸಂಖ್ಯಾತರು ಅಂದ್ರೆ ಎಲ್ಲರೂ ಬರ್ತಾರೆ, ಸಿಖ್ ಕ್ರಿಶ್ಚಿಯನ್ ಎಲ್ಲರೂ ಬರ್ತಾರೆ, ಅವರ ಹಕ್ಕನ್ನು ಅವರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಆಗಿ ಬಿಜೆಪಿಯ ಮಂಗೇಶ್ ಪವಾರ್ ಆಯ್ಕೆಯಾಗಿದ್ದಾರೆ. 40 ಮತಗಳನ್ನು ಪಡೆದು ಮಂಗೇಶ್ ಪವಾರ್ ಮೇಯರ್ ಹುದ್ದೆ ಅಲಂಕರಿಸಿದ್ದಾರೆ. ಈ ಹಿಂದೆ ತಿನಿಸು ಕಟ್ಟೆಯಲ್ಲಿ ಮಳಿಗೆ ಪಡೆದ ಆರೋಪದಡಿ ಮಂಗೇಶ್ ಪವಾರ್ ಸದಸ್ಯತ್ವ ಅನರ್ಹಗೊಂಡಿತ್ತು. ಪ್ರಾದೇಶಿಕ ಆಯುಕ್ತರ ಆದೇಶ ಪ್ರಶ್ನಿಸಿ ಮಂಗೇಶ್ ಪವಾರ್ ಮೊರೆ ಹೋಗಿದ್ರು. ಪ್ರಾದೇಶಿಕ ಆಯುಕ್ತರ ಅನರ್ಹಗೊಳಿಸಿದ್ದ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿತ್ತು. 2 ದಿನಗಳ ಹಿಂದಷ್ಟೇ ಚುನಾವಣೆ ಸ್ಪರ್ಧೆಗೆ ಹೈಕೋರ್ಟ್ ಅವಕಾಶ ನೀಡಿತ್ತು. ಇದೀಗ ಚುನಾವಣೆಯಲ್ಲಿ ಬೆಳಗಾವಿ ಮೇಯರ್ ಆಗಿ ಮಂಗೇಶ್ ಪವಾರ್ ಆಯ್ಕೆಯಾಗಿದ್ದಾರೆ. ಉಪಮೇಯರ್ ಆಗಿ ವಾಣಿ ವಿಲಾಸ್ ಜೋಶಿ ಆಯ್ಕೆಯಾಗಿದ್ದಾರೆ. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಗೆ ಕೇಂದ್ರ ಮುಂದಾಗಿದ್ದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಸೀಟ್ ಎಷ್ಟಿದೆ ಅದು ಹಾಗೆ ಉಳಿಬೇಕು. ಉತ್ತರ ಭಾರತದಲ್ಲಿ ಸೀಟು ಜಾಸ್ತಿ ಆಗಬಹುದು ಅನ್ನೋ ಆತಂಕ ಇದೆ. ಹೆಚ್ಚಾದ್ರೆ ನಮಗೆ ನಷ್ಟ ಆಗಬಹುದು ಅಂತ ಕಳವಳ ವ್ಯಕ್ತಪಡಿಸಿದ್ರು. ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿಕೊಟ್ರೆ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿದ್ರೆ ಕಷ್ಟ. ದಕ್ಷಿಣ ಭಾರತದ ಸೀಟು ಹಾಗೆ ಉಳಿಬೇಕು. ಕ್ಷೇತ್ರ ಪುನರ್ ವಿಂಗಡಣೆ ಹೆಚ್ಚು ಕಡಿಮೆ ಆದರೆ ರಾಜಕೀಯದ ಮೇಲೆ ಪರಿಣಾಮ ಬೀರಲಿದೆ. ದೇಶದಲ್ಲಿ ರಾಜಕೀಯವಾಗಿ ಬಿಜೆಪಿ ಜೋರಾಗತ್ತೆ ಅಂದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.